ಗದ್ದುಗೆಯನ್ನು ಬಿಟ್ಟು ಗದ್ದುಗೆಗೆ ಸರಿಯಾಗಿ ಎದ್ದು ಭಾರತ ಹಸ್ತದಲ್ಲಿ ಹಲಗೆ ಕರದಲ್ಲಿ ಕಗ್ಗ ಹರಿದರೆ ರುಂಡಮಾಲೆ ಪಾದಕಜ್ವಾಲೆ ಮುಖದಲ್ಲಿ ವೇದಸ್ತುತೆ ಪಾದದಲ್ಲಿ ಖಂಡೆಯ ಸಪ್ಪಳಿಗಳನ್ನು ಧರಿಸಿರುವಂತಹ ಮಹಾಕಾರ ಎದ್ದು ಬಾರಪ್ಪ ನಿನ್ನಯ ಈ ಅಬ್ಬರವನ್ನ ಕಂಡು ಈ 7 ಲೋಕದ ಭಕ್ತರು ಅಜ್ಞಾನವೆಂಬ ಕಗ್ಗತ್ತಲೆಯನ್ನ ಒಡೆದೋಡಿಸಿ ಸುಜ್ಞಾನವೆಂಬ ಜ್ಞಾನದ ಜ್ಯೋತಿಯನ್ನ ಬೆಳಗಿಸಗೋಸ್ಕರವಾಗಿ ವೀರಭದ್ರ ಯಾವಯ ಆಕಾಶದಿಂದ ಬೀಳುವ ಮಳೆ ನೀರುಗಳೆಲ್ಲವೂ ಮುತ್ತುಗಳಾಗಿವೆ. 7 ಸಾಗರಗಳಿಗೆ ನೀರಲ್ಲಿ ಉದಯ ಹುಟ್ಟಿದ ಮನುಜರೆಲ್ಲರೂ ನೆಟ್ಟನೆಯ ಜ್ಞಾನಿಗಳಾದುಡೆ ಮುಂದಿನ ಭವದ ಬಳ್ಳಿಗೆ ಬೀಜ ಎಲ್ಲಿ ಉದಯ ಆದ ಕಾರಣ 1000ಕ್ಕೊಬ್ಬನೇ ಸತ್ಯ, ಲಕ್ಷಕ್ಕೊಬ್ಬನೇ ಭಕ್ತ, ಕೋಟಿಗೊಬ್ಬನೇ ಯೋಗಿ ಬಸವಣ್ಣನಂತಾಗಬೇಕು. ಯೋಗಿಯಾದೊಡೆ ಶಿವಯೋಗಿ ಸಿದ್ದರಾಮೇಶ್ವರನಂತಾಗಬೇಕು. ಜ್ಞಾನಿಯಾದೊಡೆ ಜ್ಞಾನಚಿಜ್ಯೋತಿ ಚನ್ನ ಬಸವಣ್ಣನಂತಾಗಬೇಕು. ಯಾವ ಶರಣಿಯಾದೊಡೆ ಮದುವೆ ನಮ್ಮಯ್ಯ ಕಲ್ಯಾಣ ಪಟ್ಟಣದ ಮಹಾದೇವಿ ಅಂತಾಗಬೇಕು. ಈ ಕಲಿಯುಗದ ಭಕ್ತನಾದೊಡೆ ಕೈಲಾಸ ಎಂಬ ಮಾತನ್ನ ಈ ಕೃತಿಯಲ್ಲಿ ಮೂಡಿಸಿದ ಶರಣ ನಮ್ಮಯ್ಯ ಗಂಗೆಯ ಕುಲತಿಲಕ ವಿವಿಧ ದಾಸೋಹ ಮೂರ್ತಿಗಳು ನಡೆದಾಡುವ ದೇವರು ಕರ್ನಾಟಕ ರತ್ನ ಶತ ಆಯುಷ್ಯ ಎಂತಪ್ಪ ಈ ಕಲಿಯುಗದಲ್ಲಿ ಅವರೊಬ್ಬರಲ್ಲದೆ ಮತ್ತೊಬ್ಬರು ಉಂಟೇನೆಯ ರಾಜ್ಯ ವೈಭವಗಳೊಂದಿಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಗುಡಿಯೊಳಗಿರುವ ಲಿಂಗಪ್ಪನು ಮೆಚ್ಚಿ, ನುಡಿದರೆ ಗುಡಿಯೊಳಗಿರುವ ಬಸವನು ಮೆಚ್ಚಿ ಹೌದು ಎನ್ನಬೇಕು. ಬಸವಯ್ಯ, ಬಸವರಾಜ, ಬಸವ ತಂದೆ, ಬಸವ ಗುರುವೇ, ಬಸವ ಮಹಾಪ್ರಭುವೇ, ಈ ಬಸವ ಎಂಬ ಮೂರಕ್ಷರದ ಮಹಿಮೆಯಂತೆಂದೊಡೆ ಬಾ ಎಂಬಲ್ಲಿ ಬವಹರಿದು ಬಾ ಎಂಬಲ್ಲಿ ಸರ್ವಜ್ಞಾನಿಯಾಗಿ ಬಾ ಎಂದು ವಚಿಸುತ್ತಡೆ ವಚನಾತ್ಮಕ ಚೈತನ್ಯ ಸ್ವರೂಪನಾದಂತಹ ವಿಶ್ವಗುರು ಬಸವೇಶ್ವರನನ್ನ ಮನದಲ್ಲೇ ಸ್ಮರಿಸುತ್ತ ಅವರು ನುಡಿದಂತಹ ರುದ್ರ